ಎಲ್ಲರೂ ಕೂಡ ನಮಸ್ಕಾರ. ಇವತ್ತಿನ ಒಂದು ಎಬೆನ್ಸನ್ ಸೇವೆಯ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತೇನೆ. ದೇವರು ನಿಮ್ಮೆಲ್ಲರೂ ಕೂಡ ವಿಶೇಷವಾಗಿ ಇವತ್ತು ಆಶೀರ್ವದಿಸುವಂತವನಾಗಿದ್ದಾನೆ. You are watching Ebenson TV. I am Professor Ebenson James. For today's meditation, let us turn to Mark chapter 4, 40, 41. ಇವತ್ತಿನ ಒಂದು ಎಬೆನ್ಸನ್ ಸೇವೆಗೆ ನಾನು ನಿಮ್ಮನ್ನು ಸ್ವಾಗತಿಸ್ತೇನೆ. ಈಗ ಮಾತಾಡಲಿಕ್ಕೆ ಇರುವಂಥವರು ಪ್ರೊಫೆಸರ್ ಎಬೆನ್ಸನ್ ಜೇಮ್ಸ್ ಎಂಬುದಾಗಿ. ಇವತ್ತಿನ ಅಂಶ ಏನು ಅಂತ ಹೇಳಿದರೆ, ದೇವರು ನಮ್ಮನ್ನು ಕಷ್ಟ ಕಾಲದಲ್ಲಿ ಕಾಪಾಡುತ್ತಾನೆ. ಹಾಗೂ ವಾಕ್ಯಭಾಗ ಮಾರ್ಕ್ ನಂಬರ್ ಸುವಾರ್ತೆ 4ನೇ ಅಧ್ಯಾಯ 40 ಮತ್ತು 41ನೇ ವಚನಗಳು. And he said unto them, Why are you so fearful? And they feared exceedingly and said one to another, What manner of man is this? And even the wind and the sea obey him. ತರುವಾಯ ಆತನು ಅವರನ್ನು, ಯಾಕೆ ಧೈರ್ಯಗೆಡುತ್ತೀರಿ? ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ ಎಂದು ಕೇಳಲು ಅವರು ಬಹು ಭಯಪಟ್ಟು, ಈತನು ಯಾರಿರಬಹುದು? ಗಾಳಿಯೂ ಸಮುದ್ರವೂ ಸಹ ಈತನು ಹೇಳಿದಾಗೆ ಕೇಳುತ್ತಾವಲ್ಲ ಎಂದು ತಮ್ಮೊಳಗೆ ಮಾತಾಡಿಕೊಂಡರು. Jesus saves people in distress. ಯೇಸು ಕ್ರಿಸ್ತನು ಕಷ್ಟದಲ್ಲಿರುವವರಿಗೆ ಆತನು ಪರಿಹಾರ ಕೊಡುವಂತವನಾಗಿದ್ದಾನೆ. Jesus, after finishing his teaching, said to the disciples to cross over to the other side of the Sea of Galilee. ಯೇಸು ಕ್ರಿಸ್ತನು ತನ್ನ ಬೋಧನೆಯನ್ನು ಮುಗಿಸಿದ ಮೇಲೆ ತನ್ನ ಶಿಷ್ಯರನ್ನು ಕರೆದು ಹೇಳುತ್ತಾನೆ, ನಾವು ಗಲಿಲಾಯದ ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ ಅವರಿಗೆ ಅಪ್ಪಣೆ ಕೊಡುತ್ತಾನೆ. Suddenly there arose a hurricane. ಆ ಸಮಯದಲ್ಲಿ ಒಂದು ದೊಡ್ಡ ಬಿರುಗಾಳಿ ಅವರಿಗೆ ಅಲ್ಲಿ ಸಿಗಾಕೊಳ್ತಾರೆ. Although the disciples were experienced fishermen on this very lake, they were frightened and feared perishing in this storm. ಈ ಒಂದು ಗಲಿಲಾಯ ಸಮುದ್ರದಲ್ಲಿ ಬಹಳ ಅನುಭವವುಳ್ಳಂತ ಈ ಬೆಸ್ತರಾಗಿದ್ರು ಕೂಡ ಈ ಒಂದು ಬಿರುಗಾಳಿಗೆ ಅವರು ಎದುರಿ ನಡುಗುವವರಾಗದ್ರು. Jesus was sleeping in the boat. ಯೇಸು ಕ್ರಿಸ್ತನು ಈ ಒಂದು ದೋಣಿಯಲ್ಲಿ ಮಲಗಿದ್ದನೆಂಬುದಾಗಿ ನೋಡುತ್ತೇವೆ. At the cry of the disciples, Jesus instantly awoke. ಯೇಸು ಕ್ರಿಸ್ತನ ಆ ಒಂದು ಶಿಷ್ಯರ ಒಂದು ಕೂಗಿಗೆ ಯೇಸು ಕ್ರಿಸ್ತನು ತಕ್ಷಣ ಎದ್ದೇಳುತ್ತಾನೆ. The disciples worked hard at piloting the boat in a certain direction. ಆ ಒಂದು ಶಿಷ್ಯರುಗಳು ಏನು ಮಾಡ್ತಾರೆ ಅಂದ್ರೆ, ಆ ಒಂದು ದೋಣಿಯನ್ನ ಸರಿಯಾದ ಮಾರ್ಗದಲ್ಲಿ ನಡೆಸಲು ಅವರು ಬಹಳ ಪ್ರಯತ್ನಗಳನ್ನು ಪಡುತ್ತಾರೆ. Jesus is asleep until we cry more loudly to him. ಯೇಸು ಕ್ರಿಸ್ತನು ನಾವು ಜೋರಾಗಿ ಕೂಗುವ ತನಕ ಆತನು ನಿದ್ರೆಯಲ್ಲಿರುತ್ತಾನೆ. When we get into such trouble that we cannot handle ourselves, then he will reveal his power. ಇಂಥ ಒಂದು ಪರಿಸ್ಥಿತಿಗಳು ಎದುರಾದಾಗ ನಮ್ಮಷ್ಟಕ್ಕೆ ನಾವು ಏನು ಮಾಡಲು ಸಾಧ್ಯವಿಲ್ಲ. ದೇವರು ಯೇಸು ಕ್ರಿಸ್ತನು ತನ್ನ ಕಾರ್ಯವನ್ನು ಮಾಡಿ ತನ್ನ ಒಂದು ಮಹಿಮೆಯನ್ನು ತೋರ್ಪಡಿಸುತ್ತಾನೆ. Jesus rebuked the wind and the sea. ಯೇಸು ಕ್ರಿಸ್ತನು ಆ ಒಂದು ಬಿರುಗಾಳಿಯನ್ನು ಸಮುದ್ರವನ್ನು ಆತನು ಗದರಿಸುತ್ತಾನೆ. Satan had a significant role in this storm. ಈ ಒಂದು ಬಿರುಗಾಳಿಯಲ್ಲಿ ಸೈತಾನನ ಒಂದು ಪಾತ್ರವನ್ನು ಕೂಡ ನಾವು ನೋಡುತ್ತೇವೆ. Jesus addressed the raging storm as a force threatening him and the disciples. ಈ ಒಂದು ಶಿಷ್ಯರು ಈ ಒಂದು ಕಷ್ಟ ಪರಿಸ್ಥಿತಿಯಲ್ಲಿ ಇರುವಾಗ ಯೇಸು ಕ್ರಿಸ್ತನು ಅದಕ್ಕೆ ತಕ್ಕ ಪರಿಹಾರವನ್ನು ಕೊಡುವವನಾಗಿದ್ದಾನೆ. Jesus subdued the force of the sea with his sovereign word of authority. ಆತನು ಯೇಸು ಕ್ರಿಸ್ತನು ತನ್ನ ಒಂದು ಅಧಿಕಾರದ ಶಕ್ತಿಯಿಂದ ಈ ಗಾಳಿಯನ್ನು ಸಮುದ್ರವನ್ನು ಆತನು ಗದರಿಸುತ್ತಾನೆ. Jesus said to the disciples, Why are you so fearful? How is it that you have no faith? ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನು ನೋಡಿ ಗದರಿಸ್ತಾನೆ, ನೀವು ಯಾಕೆ ಧೈರ್ಯಗೆಡುತ್ತೀರಿ? ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ ಎಂಬುದಾಗಿ ಹೇಳುತ್ತಾನೆ. Jesus could say they had no faith because they did not believe his word. ಯೇಸು ಕ್ರಿಸ್ತನು ನಿಮಗೆ ನಂಬಿಕೆ ಯಾಕೆ ಕಡಿಮೆ ಎಂಬುದಾಗಿ ಹೇಳುತ್ತಾನೆ ಅಂದರೆ, ಯೇಸು ಕ್ರಿಸ್ತನ ವಾಕ್ಯವನ್ನ ಅವರು ನಂಬಲಿಲ್ಲ. They each heard Jesus say, Let us go over to the other side of the lake. ಈ ಪ್ರಯಾಣಕ್ಕೆ ಮೊದಲು ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಹೇಳುತ್ತಾನೆ, ಆಚೆ ದೊಡಕ್ಕೆ ನಾವು ಹೋಗೋಣ ಎಂಬುದಾಗಿ. The disciples could have chosen to trust in that promise, but they didn't. ಈ ಒಂದು ಶಿಷ್ಯರುಗಳು ಯೇಸು ಸ್ವಾಮಿ ಹೇಳಿದಂತೆ ಈ ವಾಗ್ದಾನವನ್ನು ಅವರು ನಂಬಬೇಕಾಗಿತ್ತು, ಆದರೆ ಅವರು ನಂಬಲಿಲ್ಲ. In this sense, they had no faith. ಈ ಒಂದು ದೃಷ್ಟಿಯಲ್ಲಿ ಅವರಿಗೆ ನಂಬಿಕೆ ಇದ್ದಿದ್ದಿಲ್ಲ.
It takes great faith to know that He cares and works for us even when it does not seem like it. ಇಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ಯೇಸು ಕ್ರಿಸ್ತನನ್ನು ಕರೆದಾಗ ಆತನು ನಮಗೆ ತಕ್ಕ ರೀತಿಯಲ್ಲಿ ಆತನು ಉತ್ತರವನ್ನು ಕೊಡುವವನಾಗಿದ್ದಾನೆ. But this is the kind of faith God wants to build in us. ಇಂಥ ಒಂದು ಒಳ್ಳೆಯ ನಂಬಿಕೆಯನ್ನೇ ನಾವು ಬೆಳೆಸಿಕೊಳ್ಳಬೇಕೆಂಬುದಾಗಿ ಯೇಸು ಕ್ರಿಸ್ತನು ಬಯಸುವವನಾಗಿದ್ದಾನೆ. Jesus is the creator of the world and sustains it by His power. ಯೇಸು ಕ್ರಿಸ್ತನು ಇಡೀ ಲೋಕದ ಸೃಷ್ಟಿಕರ್ತನಾಗಿದ್ದಾನೆ, ಆ ಇಡೀ ಲೋಕವನ್ನು ಆತನು ಪರಿಪಾಲಿಸುವವನು ಕೂಡ ಆಗಿದ್ದಾನೆ. Here Jesus demonstrates His power over inanimate world, the wind and the waves. ಯೇಸು ಕ್ರಿಸ್ತನು ತನ್ನ ಅಧಿಕಾರವನ್ನ ಈ ನೈಸರ್ಗಿಕವಾದಂಥ ಗಾಳಿ ಮತ್ತು ನೀರಿನ ಮೇಲೆ ಆತನು ಪ್ರಯೋಗಿಸುವವನಾಗಿದ್ದಾನೆ. He has displayed His power over the demons and sicknesses. ಯೇಸು ಕ್ರಿಸ್ತನು ತನ್ನ ಅಧಿಕಾರವನ್ನ ದೆವ್ವಗಳ ಮೇಲೆಯೂ ಕಾಯಿಲೆಗಳ ಮೇಲೆ ಕೂಡ ಆತನು ಅಧಿಕಾರ ಮಾಡುವವನಾಗಿದ್ದಾನೆ. Jesus can control the spiritual world. ಯೇಸು ಕ್ರಿಸ್ತನು ಆ ಆಧ್ಯಾತ್ಮಿಕ ಕಾರ್ಯಗಳನ್ನ ಆ ಆಧ್ಯಾತ್ಮಿಕ ಲೋಕವನ್ನು ಆತನು ನಿಯಂತ್ರಿಸುವವನಾಗಿದ್ದಾನೆ. The Lord wants to teach His disciples that He can be trusted in the most threatening of circumstances. ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಬೋಧಿಸುವುದೇನೆಂದರೆ ಎಂಥದೇ ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ನಾವು ಆತನನ್ನು ನಂಬಬಹುದು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. They said to Jesus, does it not matter to you that we are perishing? ಶಿಷ್ಯರು ಹೇಳ್ತಾರೆ, ನಾವು ನಾಶವಾಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೋ ಎಂಬುದಾಗಿ ಕೇಳುತ್ತಾರೆ. How can you sleep when we are going through this? ಇಂಥ ಒಂದು ಪರಿಸ್ಥಿತಿ ಇದ್ದಾಗ ನೀನು ಏಕೆ ಸುಮ್ಮನೆ ಮಲಗಿದ್ದೀಯ ಎಂಬುದಾಗಿ ಕೇಳುತ್ತಾರೆ. They thought they wouldn't survive this. ಅವರು ಯೋಚನೆ ಮಾಡ್ಕೊಳ್ತಾರೆ, ಈ ಒಂದು ಸಮಯದಲ್ಲಿ ಅವರು ಮುಳುಗಿ ಹೋಗ್ತಾರೆ ಎಂಬುದಾಗಿ. There was no human solution. ಇದಕ್ಕೆ ಮಾನವರಿಂದ ಯಾವುದೇ ಒಂದು ಪರಿಹಾರ ಅವರಿಗೆ ಸಿಕ್ಕುವುದಿಲ್ಲ. Jesus rebuked the wind. ಯೇಸು ಕ್ರಿಸ್ತನು ಬಿರುಗಾಳಿಯನ್ನ ಆತನು ಗದರಿಸುತ್ತಾನೆ. Be still, He said to the sea. ಆತನು ಸಮುದ್ರಕ್ಕೆ ಹೇಳುತ್ತಾನೆ, ಸುಮ್ಮನಿರು, ಮೊರೆಯಬೇಡ ಎಂಬುದಾಗಿ. Wind and water recognize the voice of their creator. ನೀರು ಮತ್ತು ಗಾಳಿಯು ತನ್ನನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನ ಮಾತನ್ನ ಕೇಳುತ್ತವೆ. Jesus asked the disciples, why are you afraid? ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಕೇಳ್ತಾನೆ, ನೀವು ಯಾಕೆ ಭಯಭೀತರಾಗಿದ್ದೀರಿ? How is it that you have no faith? ಯಾಕೆ ನಿಮಗೆ ನಂಬಿಕೆ ಇಲ್ಲ ಎಂಬುದಾಗಿ ಆತನು ಕೇಳುವವನಾಗಿದ್ದಾನೆ. Why such fear and no faith? ಇಂಥ ಒಂದು ಭಯ ಯಾಕೆ ನೀವು ನಂಬಿಕೆಯನ್ನ ನೀವು ಅನುಸರಿಸಲಿಲ್ಲ? The living God was in their boat, the creator and the controller of His creation. ತಾನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು ಆ ದೋಣಿಯಲ್ಲಿ ಇದ್ದದ್ರಿಂದ ಅವರು ಧೈರ್ಯಗೊಳ್ಳಬೇಕಾಗಿತ್ತು. May the Lord bless you all with these words. Amen. ಈ ಒಂದು ವಾಕ್ಯಗಳಿಂದ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡಿದ ಪರಲೋಕ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ, ಈ ದಿನಕ್ಕಾಗಿ ಸ್ತೋತ್ರ, ನಿನ್ನ ಒಂದು ಸುಮಧುರ ವಾಕ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ತಂದೆಯಾದ ದೇವರೇ, ಕಷ್ಟ ಕಾಲದಲ್ಲಿ ನೀನು ವಿಶೇಷ ಸಹಾಯಕನು, ಎಲ್ಲ ಬಂಧನಗಳಿಂದ, ಎಲ್ಲ ಒಂದು ಕೇಡಿನಿಂದ, ಎಲ್ಲ ಸಮಸ್ಯೆಗಳಿಂದ ಬಿಡಿಸುವಾತ ನೀನಾಗಿದ್ದಿ. ಅದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯ ಹೇಳುವಂತೆ ಕಷ್ಟದಲ್ಲಿದ್ದ ಈ ಮನುಷ್ಯನು ಬೇಡಿಕೊಳ್ಳಲು ಯೆಹೋವನು ಕೇಳಿ ಎಲ್ಲ ಬಾಧೆಗಳಿಂದ ಬಿಡಿಸಿದನೆಂಬುದಾಗಿ ನಿನ್ನ ವಾಕ್ಯ ಉಂಟಲ್ಲ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು, ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನೆಂಬುದ ವಾಗ್ದಾನಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡುತ್ತೇವೆ. ನಾವು ಬೇಡುವುದಕ್ಕಿಂತ ಕೇಳುವುದಕ್ಕಿಂತ ಹೆಚ್ಚಾಗಿ ಮಾಡಲು ಶಕ್ತನಾಗಿರುವಾತನೇ ನಿನಗೆ ಸ್ತೋತ್ರ. ಸಕಲ ಸರ್ವ ಸೃಷ್ಟಿಗೆ ಮೂಲಾಧಾರ ನೀನಾಗಿದ್ದಿ ಸ್ವಾಮಿ. ಸಕಲ ಸೃಷ್ಟಿಯನ್ನು ನೀನು ನಿಯಂತ್ರಿಸುವನಾಗಿದ್ದಿ. ಸರ್ವಾಧಿಕಾರವು ನಿನ್ನದೇ, ಸರ್ವಾಧಿಪತ್ಯವು ನಿನ್ನದೇ, ಎಲ್ಲ ಜನಗಳು ನಿನ್ನವರೇ. ಅದಕ್ಕಾಗಿ ಸ್ತೋತ್ರ ಮಾಡುತ್ತಾ ನಮ್ಮ ಜೀವಿತಗಳಲ್ಲಿ ಕೂಡ ಸ್ವಾಮಿ, ಕಷ್ಟದಲ್ಲಿ, ಕಣ್ಣೀರಿನಲ್ಲಿ, ನೋವಿನಲ್ಲಿ, ಚಿಂತೆಯಲ್ಲಿರುವಾಗ ಎಲ್ಲ ಚಿಂತೆ ಹೋಗಲಾಡಿಸಿ ಎಲ್ಲ ನೋವನ್ನು ನಿವಾರಣೆ ಮಾಡಿ ನಮ್ಮ ಕಷ್ಟ ಕಾಲದಲ್ಲಿ ನೀನು ವಿಶೇಷ ಸಹಾಯಕನಾಗಿದ್ದು ಎಲ್ಲ ಬಂಧನಗಳಿಂದ ಬಿಡಿಸಿ ನಾವು ಶಾಂತಿ ಸಮಾಧಾನದಲ್ಲಿ ಜೀವಿಸಲು ನಿನಗೆ ಕೃತಾರ್ಥರಾಗಲು ನೀನು ನಮ್ಮ ನಡೆಸಿಕೊಡಬೇಕಾಗಿ ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್. The love of the Father, the grace of Jesus Christ, and the presence of the Holy Spirit be with you all forever. Amen. ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನಂತೆ ಸಹವಾಸವು, ಸಮಾಧಾನವು ನಿಮ್ಮೆಲ್ಲರೊಂದಿಗೆ ನಿತ್ಯ ನಿರಂತರವಾಗಿ ನೆಲೆಗೊಂಡಿರಲಿ. ಆಮೆನ್.